ಬಹಳ ನಿರೀಕ್ಷಿತವಾದಂತ ಒಂದು ಕೋರ್ಟಿನ ತೀರ್ಪು, ಹೈಕೋರ್ಟಿನ ತೀರ್ಪಿಗೆ ನಾವೆಲ್ಲ ಕಾಯ್ತಾ ಇದ್ವಿ. ನಿನ್ನೆ ಇವತ್ತು ಅದರ ಬಗ್ಗೆ ತೀರ್ಪು ಬರುತ್ತೆ ಅಂತ ಹೇಳಿ ನಿನ್ನೆ ಗೊತ್ತಾಯ್ತು. ಯಾರು ಹೇಳಿದ್ರು ನಿಮಗೆ ತೀರ್ಪಿನ ಬಗ್ಗೆ? ಸಹಜವಾಗಿ ಒಂದಷ್ಟು ಕಾನೂನು ಪಂಡಿತರ ಹತ್ರ, ನಿವೃತ್ತ ನ್ಯಾಯಮೂರ್ತಿಗಳ ಹತ್ರ ನಾವು ಮಾತಾಡಿದಾಗ ತಿಳಿದು ಬಂದದ್ದೇನಂತ ಹೇಳಿದ್ರೆ, ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು? ರೀಟ್ರಯಲ್ ಆಗಿದೆ. ನಾನು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ದೇನೆ. ಕೇಸು ನಿಮಗೆ ಟ್ರಯಲ್ ಆಗಿದೆ, ರೀಟ್ರಯಲ್ ಆಗದೆ ಹಿಂದೆ ಬಂದಂತ ಏನು ಸೆಷನ್ ಕೋರ್ಟಿನ ತೀರ್ಪಿನ ಆಧಾರದ ಅಡಿಯಲ್ಲಿ ಹೈಕೋರ್ಟ್ ನಲ್ಲಿ ಸಿಬಿಐ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕಾರ ಮಾಡಿದ ನಂತರ ಯಾವುದೇ ಟ್ರಯಲ್ಗೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನೇ ಅದು ಬಹುತೇಕ ಪುರಸ್ಕರಿಸುವಂತ ಸಾಧ್ಯತೆಗಳೇ ಹೆಚ್ಚು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವತ್ತು ಬಂದಂತ ತೀರ್ಪನ್ನ ಇವತ್ತು ಹೈಕೋರ್ಟ್ ನೀಡಿರುವಂತ ನೋಡಿ, ನಾವು ಎಲ್ಲವನ್ನ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಶ್ರೀನಿವಾಸ್ ಹರೀಶ್ ಮತ್ತೆ JM ಕಾಜಿ ದ್ವಿಸದಸ್ಯ ವಿಭಾಗೀಯ ಪೀಠ ಏನು ತೀರ್ಪನ್ನ ಕೊಟ್ಟಿದೆ, ಆ ಎರಡು ಜಡ್ಜಸ್ಗಳು ಅದು ಕನ್ವಿಕ್ಷನ್ ಮೈಂಡ್ನವರು. ಆ ಎರಡು ಜಡ್ಜಸ್ಗಳು ಅದು ಕನ್ವಿಕ್ಷನ್ ಮೈಂಡ್ನವರು. ಅದೇ ರೀತಿಯಲ್ಲಿ ಸಂತೋಷ್ ರಾವ್ ಪರವಾಗಿ ಮತ್ತು ಚಂದಪ್ಪ ಗೌಡರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದಂತ ವಕೀಲರಾದಂತಹ ಬಾಲಕೃಷ್ಣ ಕೂಡ ಒಬ್ಬ ಒಳ್ಳೆಯ ಅಡ್ವೊಕೇಟ್. ಒಂದು ಸಿಟ್ಟಿಂಗಿಗೆ 1,50,000 ಚಾರ್ಜ್ ಮಾಡುವಂತ ಒಬ್ಬ ಬಹಳ ಬಹುಬೇಡಿಕೆ ಇರುವಂತ ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಒಬ್ಬ ಒಳ್ಳೆಯ ವಕೀಲರು. ಯಾರು? ಬಾಲಕೃಷ್ಣ. ಯಾರು ಹೇಳಿದ್ರು ನಿಮಗೆ? ಹಾಗೆ ಪ್ರಸನ್ನ ಕುಮಾರ್, ಸಿಬಿಐ ಪರವಾಗಿ ವಾದವನ್ನ ಮಂಡಿಸಿದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹೈಕೋರ್ಟ್ ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಬಹಳ ಅದ್ಭುತವಾದಂತಹ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅವರ ವೃತ್ತಿಯ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ವಾದವನ್ನ ಮಂಡಿಸಿ ಅವರು ಸಕ್ಸಸ್ ಆದಂತಹ ವಕೀಲರು. ಹಾಗಾಗಿ ಇಲ್ಲಿ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು, ಹೀನಾಯ ಸೋಲನ್ನ ಕಂಡಂತ ಬಿ ಗ್ಯಾಂಗ್, ಅಥವಾ ನಮ್ಮ ಯಶಸ್ಸು, ನಮಗೆ ಹೋರಾಟಗಾರರಿಗೆ ಸಿಕ್ಕಂತ ಗೆಲುವು. ಏನ್ ನಾನ್ಸೆನ್ಸ್ ಮಾತಾಡ್ತಾ ಇದ್ದೀರಿ? ಆ ಮಗು ಸೌಜನ್ಯಂಗೆ ನ್ಯಾಯ ಸಿಗಲಿಲ್ಲ. ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿದವ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾನೆ, ಖುಲಾಸೆ ಆಗ್ತಾನೆ. ನಿಮ್ಗೆ ನ್ಯಾಯ ಸಿಕ್ತು, ನಿಮ್ಗೆ ವಿಜಯ ಸಿಕ್ತು, ನಿಮ್ಗೆ ವಿಜಯೋತ್ಸವ, ಹೋರಾಟಗಾರರಿಗೆ ಸಿಕ್ಕಂತ ಜಯ. ಇದಕ್ಕೆ ಅರ್ಥ ಇದೆ. ನಿಮಗೆ ಸೌಜನ್ಯಾಳಿಗೆ ನ್ಯಾಯ ಬೇಕಿತ್ತಾ, ಅಥವಾ ನಿಮ್ಮ ಏನು ಬೀದಿ ಹೋರಾಟ, ನಿಮ್ಮ ದೊಂಬರಾಟಗಳನ್ನ ನಡೆಸಲಿಕ್ಕೆ ಅವಕಾಶ ಬೇಕಿತ್ತಾ? ಕೇಳಿದ್ರ ಈ ವಿಚಿತ್ರವಾದ ಮಾತುಗಳು? ಇದು ಸಾರ್ವಜನಿಕರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾನು ಇವತ್ತು ಕೆಲವು ಪೋಸ್ಟ್ ಗಳನ್ನ ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಹಳ ಕೂಲ್ ಆಗಿ ನಾನು ಇದನ್ನು ವಿವರಿಸ್ತಾ ಹೋಗ್ತೀನಿ. ಸೌಜನ್ಯ ಹೋರಾಟದ ಅದು ಒಂದು ರೀತಿ ಡೋಲಾಯಮಾನ ಪರಿಸ್ಥಿತಿಯನ್ನ ತಲುಪಿದ ಸಂದರ್ಭದಲ್ಲಿ ಜನರು ಗೊಂದಲಕ್ಕೆ ಬಿದ್ದಂತ ಹೊತ್ತಿನಲ್ಲಿ ಒಬ್ಬ ಪತ್ರಕರ್ತನಾಗಿಯೂ ಅಥವಾ ಪತ್ರಕರ್ತನಾಗಿ ಕೆಲಸ ಮಾಡಿದ ಕಾರಣಕ್ಕೂ ಈ ಸಾಮಾಜಿಕವಾಗಿ ಇಲ್ಲಿ ನಡೀತಾ ಇರುವಂತಹ ಏನು ನಮ್ಮ ಧರ್ಮದ ಮೇಲೆ ನಡೀತಿರುವಂತಹ ದಾಳಿ, ನಮ್ಮ ಧಾರ್ಮಿಕ ಸಂಸ್ಥೆಯ ಮೇಲೆ ನಡೀತಿರುವಂತಹ ದಾಳಿಯನ್ನ ನೋಡಿಕೊಂಡು ಸುಮ್ಮನೆ ಇರಬಾರದು ಎನ್ನುವ ಕಾರಣಕ್ಕೆ ನಾವು ಉತ್ತರವನ್ನು ಕೊಟ್ಟಿರುವಂತದ್ದು. ಸರ್, ನಿಮ್ಮನ್ನ ನೋಡಿದ್ರೆ ನಗೋದು ಅಳೋದು ನೀವೇ ಹೇಳ್ಬಿಡಿ. ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡ್ಕೊಳ್ಬೇಕಿರೋದು, ಸಂತೋಷ್ ರಾವ್ ಏನು ಸೌಜನ್ಯ ಹತ್ಯೆಯ ಆರೋಪಿ ಅಂತ ಹೇಳಿ ಮಾಡಿದರೆ, ಆ ಸಂತೋಷ್ ರಾವ್ ಪರವಾಗಿ ವಾದ ಮಾಡಿದಂತ ವಕೀಲರ ವೈಟೇಜ್ ಅನ್ನ ನಿಮಗೆ ಹೇಳೋದಾದ್ರೆ ಬಹಳ ಒಳ್ಳೆಯ ವಕೀಲರು, ಬಹಳ ಅದ್ಭುತವಾದಂತ ವಕೀಲರು. ಅವರಿಗೆ ಎದುರಾಳಿಯಾಗಿ ವಾದ ಮಾಡಲಿಕ್ಕೆ ಯಾವ ವಕೀಲರು ಇದ್ರು ಕೇಳಿದ್ರೆ ಯಾರು ಕೂಡ ಇರಲಿಲ್ಲ. ಹಾಗಿದ್ದಾಗಿಯೂ ಕೂಡ 1 ಗಂಟೆ ಬರೋಬ್ಬರಿ ಭರ್ಜರಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಯಾರು? ಬಾಲಕೃಷ್ಣನ್ ಅವರು. ಸಾರ್ಥಕವಾಯ್ತು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ, ಹಾಗಿದ್ರೆ ಅವರು ಹಾಕಿದಂತ ಏನು ಅಪ್ಲಿಕೇಶನ್ ಅನ್ನ ಹೈಕೋರ್ಟ್ ಆತ ನಿರಪರಾಧಿ ಎನ್ನುವುದು ಹೈಕೋರ್ಟಿನ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ, ಸಂತೋಷ್ ರಾವ್ ನಿರಪರಾಧಿ ಎನ್ನುವಂತ ಸಣ್ಣ ಒಂದು ಸುಳಿವನ್ನ ಹೈಕೋರ್ಟ್ ಹೊಂದಿದ್ದರೆ ಖಂಡಿತವಾಗಿಯೂ ಅವರ ವಾದವನ್ನು ಅದು ಮನಿಸ್ತಾ ಇತ್ತು, ಅದನ್ನ ಪುರಸ್ಕಾರ ಮಾಡ್ತಾ ಇತ್ತು. ಈಗ ಇವ್ರು ಹೇಳ್ತಾರೆ ಇದು ವಿಜಯೋತ್ಸವ ನಮಗೆ ಅಂತ ಹೇಳ್ತಾರೆ. ಸೌಜನ್ಯಂಗೆ ನ್ಯಾಯ ಸಿಕ್ಕಿಲ್ಲ.
ಇವ್ರು ನಮ್ಗೆ ಜಯ ಸಿಕ್ತು ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಇವರು? ಸಂತೋಷ್ ರಾವ್ ಮತ್ತೆ ಖುಲಾಸೆಯಾಗಿದ್ದಾನೆ ಎನ್ನುವ ಕಾರಣವನ್ನ ಮುಂದಿಟ್ಕೊಂಡು ನಮಗೆ ಸಿಕ್ಕಂತ ವಿಜಯ ಇದು ಅಂತ ಹೇಳಿ ಇವರು ಸಂಭ್ರಮಿಸ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ ಈ ಏನು ಪ್ರಸನ್ನ ಕುಮಾರ್ ಅವರ ವಾದವನ್ನ ಪರಿಗಣಿಸಿ ಅದನ್ನ ಗಮನಿಸಿ ಸಂತೋಷ್ ರಾವ್ ಪರವಾದಂತ ವಕೀಲರಾದಂತ ಕೊಳ್ತಗೆ ಅವರದ್ದು ಮತ್ತೆ ಬಾಲಕೃಷ್ಣ ಅವರ ವಾದವನ್ನು ಪರಿಗಣಿಸಿ ಒಂದು ವೇಳೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೈಕೋರ್ಟ್ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ ಖಂಡಿತವಾಗಿಯೂ ಕೂಡ ಹೈಕೋರ್ಟ್ ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನ ನನಗೆ ವಿನಾಕಾರಣ ಶಿಕ್ಷೆ ಆಗಿದೆ, ನನಗೆ ಪರಿಹಾರ ಬೇಕು ಎನ್ನುವ ವಿಚಾರವನ್ನ ಇರಿಸಿಕೊಂಡು ಸಂತೋಷ್ ರಾವ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಮಾನ್ಯ ಮಾಡ್ತಾ ಇತ್ತು. ಯಾಕಂದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯನ್ನ ನೀಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆ ತರದ ನೂರಾರು ಪ್ರಕರಣಗಳಿವೆ. ಆದ್ರೆ ಹಾಗೆ ಮಾಡಿಲ್ಲ. ಸಂತೋಷ್ ರಾವ್ ಸಲ್ಲಿಸಿದ ಅರ್ಜಿಯನ್ನು ಕೂಡ ಹೈಕೋರ್ಟ್ ಇವತ್ತು ನೇರವಾಗಿ ಡಿಸ್ಮಿಸ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಏನು ಜಡ್ಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಇನ್ನೊಂದು ಪ್ರಕರಣ, ಚಂದಪ್ಪ ಗೌಡರು ಸೌಜನ್ಯರ ತಂದೆ ಮರುತನಿಖೆ ಮಾಡುವಂತೆ ಒಂದು ಅರ್ಜಿಯನ್ನ ಹಾಕ್ತಾರೆ. ಚಂದಪ್ಪ ಗೌಡರ ಪರವಾಗಿ ಬಾಲಕೃಷ್ಣ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಿರ್ತಾರೆ. ಬಹಳ ಅದ್ಭುತವಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ ಅವರು. ಆದರೂ ಕೂಡ ಹೈಕೋರ್ಟ್ ಗಮನಕ್ಕೆ ಎಲ್ಲಾದ್ರೂ ಈ ತನಿಖೆಯಲ್ಲಿ ತಪ್ಪಾಗಿದೆ, ಸಂತೋಷ್ ರಾವ್ ಎನ್ನುವಂತ ಒಬ್ಬ ನಿರಪರಾಧಿಯನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿದ್ದ ವೇಳೆ ಚಂದಪ್ಪ ಗೌಡರ ಮರು ತನಿಖೆಯ ಅರ್ಜಿಯನ್ನು ಕೂಡ ಹೈಕೋರ್ಟ್ ಮಾನ್ಯ ಮಾಡಬೇಕಿತ್ತು, ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಇವರ ವಾದದಲ್ಲಿ ಹುರುಳಿಲ್ಲ ಅಂತೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಅರ್ಥ ಮಾಡ್ಕೊಳ್ಳೋರಿಗೆ ಹೇಳೋದು, ಈ ಯಾವುದೊಂದು ಕೆಸೆಟ್ ಅನ್ನು ಹಾಕೊಂಡವರಿಗೆ ಮತ್ತೆ ಅಪ್ಪರ್ ಚೇಂಬರ್ ಇಲ್ದಿದ್ದವರಿಗೆ ನಾನು ಇದನ್ನ ಲೈವ್ ಬಂದಿರೋದಲ್ಲ. ಯಾಕಂದ್ರೆ ಈ ಕೆಲವು ಸ್ಟಾರ್ ಗಳ ಫ್ಯಾನ್ಸ್ ಇದ್ದಾರೆ, ಅವ್ರು ಮಾಡೋ ವರ್ತನೆಯನ್ನು ನೀವು ನೋಡಿದಿರಿ. ಕೆಲವರು ಫ್ಯಾನ್ಸ್ ಹಂಗೆ ಅವ್ರವ್ರ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇದು ಪ್ರಾಸಿಕ್ಯೂಷನ್ ವೈಫಲ್ಯ ಅಂತೇಳಿ ನಾವು ಬಹಳ ರಿಪೀಟೆಡ್ಲಿ ಅದನ್ನ ಹೇಳ್ತಾ ಬಂದಿದ್ವಿ. ಯಾಕಂದ್ರೆ ವಿಟ್ನೆಸ್ ಹಾಸ್ಟೆಲ್ ಆಗಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಸಿಒಡಿ ಮತ್ತು ಸಿಬಿಐ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಒಪ್ಪಿಕೊಂಡವರೇ, ವಿಕ್ಟಿಮ್ ಕಡೆಯವರೇ, ಸಂತ್ರಸ್ತೆಯ ಕುಟುಂಬದವರೇ 2, 3, 4 ಹೆಸರುಗಳು ಹೇಳಿದ್ದೀವಿ. ತನಿಖಾಧಿಕಾರಿಗಳು ಅದನ್ನು ತಗೊಂಡಿಲ್ಲ ಅಂತ. ಆವಾಗ ಏನಾದ್ರು ನೀವು ಅವ್ರ ಹತ್ರ ಕೇಳಿದಿರಾ? ನಿಮ್ಗೆ ಯಾರ ಹತ್ರ ಹಾಗೆ ಹೇಳಿದಾಗ ಅವರು ಒಂದು ಅರ್ಜಿಯನ್ನ ಆಗ್ಲೇ ಸಿದ್ಧಪಡಿಸ್ಕೊಂಡ್ ಬಂದ ಒಂದು ಅರ್ಜಿಯನ್ನ ನನಗೆ ಕೊಟ್ರು. ತನಿಖೆ ಎಲ್ಲ ಆದ್ಮೇಲೆ ಅರ್ಜಿಯಲ್ಲಿ ಇವರು 3 ಜನದ ಮೇಲೆ ಅನುಮಾನ ಇದೆ ಅಂತ 3 ಜನ ಅವರು ಮಲ್ಲಿಕ್ ಜೈನ್ ಮತ್ತೆ ಇತರ ಇಬ್ಬರ ಮೇಲೆ ಅವ್ರು 3 ಜನ ಮೇಲೆ ಕೊಟ್ರು. ಕೋರ್ಟ್ ನಲ್ಲಿ ಹೋಗಿ ಸಾಕ್ಷಿಯನ್ನ ನುಡಿಯೋದಿಲ್ಲ, ಅವ್ರ ವಿರುದ್ಧ ಸಾಕ್ಷಿಯನ್ನ ನುಡಿತಾರೆ. ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಶಿವಾನಂದ ಪೆರ್ಲ್ ಅವರು ಅವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕಿತ್ತು. ಕ್ರಾಸ್ ಎಕ್ಸಾಮಿನ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ಅದರ ಹಿಂದೆ ಅದಕ್ಕೆ ಏನ್ ಕಾರಣ ಆಗಿರಬಹುದು ಎನ್ನುವುದನ್ನು ನಿಮ್ಮ ಮುಂದೆ ನಾವು ಪಬ್ಲಿಕ್ ಮಿರರ್ ಚಾನಲ್ ಮೂಲಕ ಬಿಚ್ಚಿಟ್ಟಿದ್ದೀವಿ. ಏನೇನ್ ಮಾಡಿರಬಹುದು ಇವರು ಅನ್ನುವ ಮೇರೆಗೆ ನಾವು ಮಾಡಿದ ಎಪಿಸೋಡ್ ಮೇಲೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಅವರು ನಮ್ಮನ್ನ ಕೂಡ, ಸಿಬಿಐ ಇನ್ಸ್ಪೆಕ್ಟರ್ ನನ್ನನ್ನ ಕೂಡ ತನಿಖೆ ಮಾಡಿದ್ದಾರೆ. ನಮ್ಮಲ್ಲಿ ತನಿಖೆ ಅಂತ ಹೇಳಿದ್ರೆ ನಾವು ಸಂಗ್ರಹಿಸಿದ ಸಾಕ್ಷಿಯನ್ನ ಅವ್ರು ಕೇಳಿದರೆ ಅವರಿಗೆ ಬೇಕಾದ ಸಾಕ್ಷಿಯನ್ನ ನಾನು ಒದಗಿಸಿಕೊಟ್ಟಿದ್ದೇನೆ.